ನಮಸ್ಕಾರ. ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಮೇಡಮ್ ನಮಸ್ತೆ. ಉಕ್ಕು ಸಚಿವಾಲಯದ ಹಿಂದಿ ಸಲಹಾ ಸಮಿತಿಗೆ ನಾಮನಿರ್ದೇಶನಗೊಂಡಿರುವುದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಮೇಡಮ್? ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವರಿಷ್ಠರಾದಂಥ ಎಚ್.ಡಿ. ದೇವೇಗೌಡರ ಅಪ್ಪಾಜಿಯವರಿಗೆ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎರಡನೇದಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಮೇಡಮ್. ಹಾಗಾಗಿ ಈ ನನಗೆ ಉಕ್ಕು ಮತ್ತು ಸಚಿವಾಲಯದ ಸಲಹಾ ಸಮಿತಿಗೆ ಕಾರಣೀಭೂತರು ದೇವೇಗೌಡ ಅಪ್ಪಾಜಿ ಮತ್ತು ಕುಮಾರಣ್ಣವರು ಕೂಡ ಅವರೇ ಕಾರಣೀಭೂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಮೇಡಮ್, ನಿಮ್ಮ ಈ ಯಶಸ್ಸಿಗೆ ಪ್ರಮುಖ ಕಾರಣಕರ್ತರು ಯಾರು ಎಂದು ನೀವು ಭಾವಿಸುತ್ತೀರಿ? ನನಗೆ ಈಗ ಕಾರಣೀಭೂತರು ಅಂತಂದರೆ ಅದೇ ನಮ್ಮ ಪ್ರಧಾನಿಯಾದಂಥ ವರಿಷ್ಠರು ನಮ್ಮ ದೇವೇಗೌಡರ ಅಪ್ಪಾಜಿಯವರು ಮತ್ತು ಕುಮಾರಣ್ಣವರು. ಯಾಕಂದರೆ ಎಚ್.ಡಿ. ದೇವೇಗೌಡರ ಅಪ್ಪಾಜಿ ಮತ್ತು ನಮ್ಮ ಕೇಂದ್ರ ಮಿನಿಸ್ಟರ್ ಆದಂಥ ಕುಮಾರಣ್ಣವರು ಕೂಡ ಇದಕ್ಕೆ ಕಾರಣೀಭೂತರು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಮೇಡಮ್, ಉಕ್ಕು ಸಚಿವಾಲಯದ ಆಡಳಿತದಲ್ಲಿ ಹಿಂದಿಯ ಭಾಷೆಯ ಬಳಕೆಯನ್ನು ಉತ್ತೇಜಿಸುವಲ್ಲಿ ನಿಮ್ಮ ಪಾತ್ರವೇನು ಮೇಡಮ್? ಈ ಹಿಂದಿ ಸಲಹಾ ಸಮಿತಿ ಹಿಂದಿ ಅಂತಂತಂದ್ರು ನಾವು ಎಲ್ಲರ ಭಾಷೆನ ನಾವು ಮಾತಾಡ್ತೀವಿ. ಅದು ಹಿಂದಿ ಸಚಿವಾಲಯದಲ್ಲಿ ಯಾವ ಸಬ್ಜೆಕ್ಟನ್ನು ನಾವು, ಯಾಕಂದರೆ ಒಬ್ಬರೇ ಇರೋದಿಲ್ಲ, 4 ಮೆಂಬರ್ಸನ್ನು ಇರ್ತೀವಿ. ಅದರಲ್ಲಿ ಯಾವ್ಯಾವ ರೀತಿ ಏನು ಚರ್ಚೆಗಳಾಗ್ತವೆ ಅದರಲ್ಲಿ ಕೂಡ ನಂದು ಕೂಡ ಅದೇ ಸೇಮ್ ಪಾತ್ರನೂ ಕೂಡ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾನಿನ್ನು ಅದು ಏನಿದೆ ಅಂತ ನಾನು ಒಂದು ಮೀಟಿಂಗು ಕೂಡ ಅಟೆಂಡ್ ಮಾಡಿಲ್ಲ. ಇನ್ನು ಯಾವುದೇ ರೀತಿ ಇದ್ದರೂ ಕೂಡ ನಾನು ಒಳ್ಳೆಯ ರೀತಿಯಿಂದ ನಿಭಾಯಿಸ್ತೇನೆ ಅಂತ ಕೂಡ ನನಗೆ ಕಾನ್ಫಿಡೆಂಟ್ ಇದೆ ಮೇಡಮ್. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಮೇಡಮ್, ವಿಜಯಪುರ ಜಿಲ್ಲೆಯ ಒಬ್ಬ ನಾಯಕಿಯಾಗಿ ಕೇಂದ್ರ ಮಟ್ಟದ ಈ ಸಮಿತಿಯಲ್ಲಿ ನಮ್ಮ ಭಾಗದ ಧ್ವನಿಯನ್ನು ಹೇಗೆ ಪ್ರತಿನಿಧಿಸುತ್ತೀರಿ ಮೇಡಮ್? ನಾನು ಉತ್ತರ ಕರ್ನಾಟಕದ ಒಂದು ಹೆಣ್ಣು ಮಗಳಾಗಿ ಕೇಂದ್ರದಲ್ಲಿ ನಾನು ಯಾವ ಮಟ್ಟಕ್ಕೆ ಯಾವ ಪ್ರಶ್ನಾವಳಿಗಳನ್ನು ಇರ್ತದೆ ಅದನ್ನು ಮೊದಲು ನಾನು ಅರಿತುಕೊಳ್ತೀನಿ ರೀ. ಅದರ ಮೇಲೆ ಧ್ವನಿ ಎತ್ತುವಂಥ ಕೆಲಸ ಅಂತೂ ಮಾಡ್ತೀನಿ ರೀ ನಾನು. ಯಾಕಂದ್ರೆ ನನ್ನ ಗುರಿ ಇರುವುದೇ ಪಾರ್ಲಿಮೆಂಟಿಗೆ ಹೋಗುವಂಥ ನನ್ನ ಗುರಿ. ಅದಕ್ಕಾಗಿ ಇದು ನನಗೇನು ಅಷ್ಟು ಹೊರೆ ಅನಿಸೋದಿಲ್ಲ ರೀ. ನಾನು ಒಂದು ಈಸಿ ಮೂಮೆಂಟಲ್ಲಿ ಧ್ವನಿ ಎತ್ತುವುದಕ್ಕೆ ಪೂರ್ವದಲ್ಲಿ ಅದನ್ನು ಪ್ರತಿಯೊಂದು, ಯಾಕಂದರೆ ಇದು ಒಂದೇ ನನ್ನ ಉತ್ತರ ಕರ್ನಾಟಕದ ಒಂದು ಸೀಮಿತವಲ್ಲ, ಇದು ಒಂದು ನಮ್ಮ ಇದರಲ್ಲಿ ಬರುವಂಥದ್ದು. ಏನು ಬರುತ್ತೆ ಅದನ್ನು ನಾನು ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆಂಟ್ ಲೆವೆಲ್ ಇದೆ ಅಂತ ಆಗಲೇ ಕೂಡ ಹೇಳಿದ್ದೇನೆ. ಅದೇ ರೀತಿಯಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳಕ್ಕೆ ಬಯಸ್ತೀನಿ ರೀ. ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದಕ್ಕೆ ಸಿಕ್ಕ ಗೌರವ ಇದೆ ಎಂದು ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ನಿಮ್ಮ ಪಯಣದ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಇದು ನನಗೆ ಸಲಹಾ ಸಮಿತಿಗೆ ಹಾಕಿದ್ದಾರೆ ಅಂತ ನಾನು ಪಕ್ಷ ನಿಷ್ಠೆ ಅದು ನಾನು ಇಟ್ಕೊಳ್ಳೋದು ಇಲ್ಲರಿ. ಅದು ಕೊಟ್ಟಿದ್ರೂ ಅಷ್ಟೇ, ಕೊಡದೇ ಇದ್ರೂ ಅಷ್ಟೇ. ನಾನು ಯಾವಾಗ ಆ ಪಕ್ಷಕ್ಕೆ ನಾನು ಕಾಲಿಟ್ಟಿದ್ದೀನಿ ಅದು ನಾನು ನಿಷ್ಠೆಯಿಂದನೇ ದುಡಿದಿದ್ದೀನಿ. ಇನ್ನು ಮುಂದೆ ಇದ್ದರೂ ನಾನು ನಿಷ್ಠೆಯಿಂದನೇ ದುಡಿತೀನಿ. ಯಾಕಂತಂದ್ರೆ ಅವರು ಇದಕ್ಕೆ ಕೊಡ್ತಾರೆ ಅಂತ ನಾನು ನಿಷ್ಠೆಯಿಂದ ದುಡಿಬೇಕು, ಕೊಡದೇ ಇದ್ದರೆ ನಿಷ್ಠೆಯಿಂದ ದುಡಿಬಾರ್ದು ಅಂತ ನನ್ನ ಗುರಿ ಇಲ್ಲ ಮೇಡಮ್. ಯಾಕಂತಂದರೆ ಅದರ ಅನ್ನವನ್ನು ಉಂಡಿದ್ದೀವಿ ಅಂದಮೇಲೆ ನಾವು ಆ ಪಕ್ಷಕ್ಕೆ ದ್ರೋಹ ಹೋಗುವಂಥ ಕೆಲಸ ಎಂದೂ ಮಾಡೋದಿಲ್ಲ. ಇದು ಕೊಟ್ಟಿದ್ದಾರೆ ಅಂದರೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಮತ್ತು ಆ ಜವಾಬ್ದಾರಿಯನ್ನು ನಾನು ನಿಷ್ಠೆಯಿಂದ ನಿಭಾಯಿಸ್ತೇನೆ ಮೇಡಮ್. ಈ 3 ವರ್ಷಗಳ ಅವಧಿಯಲ್ಲಿ ನೀವು ಸಾಧಿಸಬೇಕೆಂದುಕೊಂಡಿರುವ ಪ್ರಮುಖ ಗುರಿಗಳು ಯಾವುವು ಮೇಡಮ್? ಈಗ ನನಗೆ ಬಿಜಾಪುರ ಜಿಲ್ಲೆಯ ನನಗೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಷ್ಟು ಸೂಕ್ತವಲ್ಲ. ಆದರೆ ಎಷ್ಟೋ ಕಾರ್ಯಕರ್ತರನ್ನು ಬೆಳೆಸಿದ್ದೀವಿ. ಆದರೆ ಇನ್ನು ಮುಂದೆ ಇನ್ನಷ್ಟು ಸಾವಿರಾರು ಕಾರ್ಯಕರ್ತರನ್ನು ಬೆಳೆಸಿ ಒಂದು ಈ ಬಿಜಾಪುರ ಜಿಲ್ಲೆಗೆ ನಮ್ಮ ಪಕ್ಷದ ಒಂದು ಚುಕ್ಕಾಣಿ ಇಡುವಂಥ ಕಾರ್ಯಕರ್ತರನ್ನು ಬೆಳೆಸಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೇವೆ. ಆ ಗುರಿಯದ ಕಡೆಗೆ ನನ್ನ ನಿಲುವು ಇದೆ. ಆ ನಿಲುವು ಮುಟ್ಟುವವರೆಗೆ ನಾನು ಅದು ಸಲಹಾ ಸಮಿತಿಗೆ ಕೂಡ ನಾನು ಒಳ್ಳೆಯ ರೀತಿಯಿಂದ ದುಡಿದು ಒಂದು ಬಿಜಾಪುರ ಜಿಲ್ಲೆಯ ಒಂದು ನಮ್ಮ ಪಕ್ಷವನ್ನು ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರನ್ನು ಬೆಳೆಸಬೇಕು ಅಂತ ಆ ಗುರಿಯನ್ನು ನಾನು ಇಟ್ಕೊಂಡಿದ್ದೇನೆ ಮೇಡಮ್. ಮಹಿಳಾ ರಾಜಕಾರಣಿಗಳಿಗೆ ಮತ್ತು ಯುವ ಕಾರ್ಯಕರ್ತರಿಗೆ ನಿಮ್ಮ ಈ ಸಾಧನೆಯ ಮೂಲಕ ನೀಡುವ ಸಂದೇಶವನ್ನು? ಅಂದರೆ ಎಲ್ಲರಿಗೂ ನಾನು ಹೇಳುವುದಷ್ಟೇ, ನಾವು ಯಾವುದೇ ಕೆಲಸದಲ್ಲಿ ನಾವು ಹೆಜ್ಜೆ ಇಡುವಾಗ ಮತ್ತು ಪ್ರಾಮಾಣಿಕತೆ ಅದು ನಿಷ್ಠೆ ಬಹಳಷ್ಟು ಪ್ರಮುಖವಾದಂಥ ಪಾತ್ರವಾಗುತ್ತೆ. ಎಲ್ಲರಿಗೂ ಕೂಡ ನಾವು ಹೇಳುವುದಷ್ಟೇ, ಒಂದು ನಿಷ್ಠೆಯನ್ನು ದುಡಿದಿದ್ದೇ ಆದರೆ ನಾವು ಒಳ್ಳೆಯ ಫಲವನ್ನು ನಾವು ಕಾಣಬಹುದು.
ಮತ್ತು ಒಳ್ಳೆಯ ನಿಷ್ಠೆಯಿಂದ ಈ ನಮಗೆ ಹೆಂಗೆ ಒಂದು ಕೇಂದ್ರದಲ್ಲಿ ಒಂದು ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಯುವಕರಿಗೂ ಈ ಮಹಿಳೆಯರಿಗೂ ಒಳ್ಳೆಯ ಸ್ಥಾನಮಾನಗಳು ಅವರಿಗೂ ಕೂಡ ಸಿಗುವಂತಾಗಲಿ ಅಂತ ಕೂಡ ನಾನು ಬಯಸ್ತೇನೆ. ಅದಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿರಿ ಅಂತ ಕೂಡ ನಾನು ಅವರಿಗೆ ಒಳ್ಳೆಯ ಸಂದೇಶವನ್ನು ಹೇಳಕ್ಕೆ ಬಯಸ್ತೀನಿ ರೀ ಮೇಡಮ್. ಮೇಡಮ್, ಉತ್ತರ ಕರ್ನಾಟಕದವರಾಗಿ ಹಿಂದಿ ಸಲಹಾ ಸಮಿತಿಯಲ್ಲಿ ಕೆಲಸ ಮಾಡುವಾಗ ಭಾಷಾ ಸಮತೋಲನ ಮತ್ತು ಸಂವಹನದ ಬಗ್ಗೆ ನಿಮ್ಮ ನಿಲುವೇನು ಮೇಡಮ್? ಮೇಡಮ್, ಉತ್ತರ ಕರ್ನಾಟಕದವರು ಆಗಿದ್ದರೆ ಹಿಂದಿ ಭಾಷೆ ಅದು ನಮಗೆ ಬಹಳಷ್ಟು ಈಸಿ ಇರುವಂಥದ್ದು. ಯಾಕಂತಂದರೆ ನಾವು ಮಹಾರಾಷ್ಟ್ರದ ಗಡಿಯಲ್ಲಿರುವವರು. ಅದಕ್ಕೆ ಹಿಂದಿ ಭಾಷೆ ಅನ್ನೋದು ಅದು ಬಹಳಷ್ಟು ನಮಗೆ ಸರಳವಾದಂತ ಕೂಡ ನಾನು ಹೇಳಿ ಬಯಸ್ತೀನಿ ರೀ. ಸಂವಹನ ಆಗಿರ್ಬೋದು, ಭಾಷೆ ಯಾವುದೇ ರೀತಿಯಿಂದ ನನಗೆ ಕನ್ನಡ ಭಾಷೆಗಿಂತನೂ ಈಸಿ ಹಿಂದಿ ಭಾಷೆ ಇನ್ನೂ ನನಗೆ ಸರಳವಾದದ್ದು ಕೂಡ ನಾನು ಹೇಳಿಕ್ಕೆ ಬಯಸ್ತೀನಿ ರೀ. ಅದುವೇ ನನಗೆ ಕಷ್ಟಕರ ಆಗಲಿಕ್ಕಿಲ್ಲ, ನಿಭಾಯಿಸ್ತೀನಿ ಅಂತ ಕೂಡ ನಾನು ಹೇಳಿಕ್ಕೆ ಬಯಸ್ತೀನಿ ರೀ ಮೇಡಮ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.